ಎಸ್, ಅಂದಾಗೆ ಡ್ರೋನ್ ಪ್ರತಾಪ್ ಅವರು ಇವತ್ತು ಏನು ಮಾತಾಡಿದರು, ಅವರೇ ಮಾತಾಡಿರೋದ್ರ ಬಗ್ಗೆ ಖಂಡಿತವಾಗಿಯೂ ಮಾತಾಡ್ತೀನಿ. ಎಸ್, ನಿಮಗೆಲ್ಲರೂ ಕೂಡ ಗೊತ್ತಿದೆ, ನಮ್ಮ ಡ್ರೋನ್ ಪ್ರತಾಪ್ ಅವರು ಹೊರಗಡೆ ಇದ್ದಾಗ ಅವರ ಮೇಲೆ 100ಕ್ಕೆ 90 ಜನ ಕೆಟ್ಟದಾಗಿ ತಿಳ್ಕೊಂಡಿದ್ರು. ಎಸ್, ಇವತ್ತು ಆ್ಯಕ್ಚುಲಿ ನಮ್ಮ ಬಿಗ್ ಬಾಸ್ನಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಅದ್ರ ಬಗ್ಗೆನೇ ಕೇಳ್ತಾರೆ. ಪ್ರತಾಪ್, ನಿನಗೆ ಬಿಗ್ ಬಾಸ್ಗೆ ಬಂದು ಏನಾಯ್ತಪ್ಪ, ಏನಾದರೂ ಬೆನಿಫಿಟ್ ಆಯಿತಾ ಅಂತ ಕೇಳಿದರೆ ಆ್ಯಕ್ಚುಲಿ ಅವ್ನು ಹೇಳಿದ್ದು ಉತ್ತರ ಇದೆಯಲ್ವಾ, ಅದು ನಿಜವಾಗ್ಲೂ ನೀವು ಹೊರಗಡೆ ಊಹಿಸಿದ್ರಿ, ಆದರೆ ಅವನು ಊಹೆ ಮಾಡಿದ್ದ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಎಸ್, ಅವನು ಹೇಳ್ತಾನೆ, ನಾನು ಹೊರಗಡೆ ಆ್ಯಕ್ಚುಲಿ ಒಂದು ಡ್ರೋನ್ದು ಆಫೀಸ್ ಮಾಡಿದ್ದೆ. ಆ ಒಂದು ಆಫೀಸ್ಗೆ ಆ್ಯಕ್ಚುಲಿ ಬಿಗ್ ಬಾಸ್ ಬಂದ ಮೇಲೆ ಒಂದಷ್ಟು ಜನಗಳು ನನ್ನ ಮೇಲೆ ನಂಬಿಕೆಯನ್ನು ಗಳಿಸಿದ್ದಾರೆ. ಅದರಿಂದ ನನ್ನ ಒಂದು ಆಫೀಸ್ಗೆ ಆಗಿರ್ಬೋದು, ಮುಂದಿನ ಜೀವನಕ್ಕಾಗಿರ್ಬೋದು ಒಂದು ಒಳ್ಳೆಯದಾಗುತ್ತೆ ಅನ್ನುವಂಥ ಮಾತುಗಳನ್ನು ನಮ್ಮ ಡ್ರೋನ್ ಪ್ರತಾಪ್ ಅವರು ಆಡ್ತಾರೆ. ಎಸ್, ಹೊರಗಡೆ ಇರ್ತಕ್ಕಂಥ ಅಭಿಪ್ರಾಯವೂ ಕೂಡ ಅದೇ. ಅದು ಹೇಗೆ ಅವ್ರಿಗೆ ತಿಳಿತು ಅಂತ ನನಗಂತೂ ಗೊತ್ತಿಲ್ಲ. ಖಂಡಿತವಾಗಿಯೂ ಹೊರಗಡೆ ಜನ ಅವನೇನು ಅಂದ್ಕೊಂಡಿದ್ದಾನೋ ಅದಕ್ಕಿಂತ ಹೆಚ್ಚು ಆ್ಯಕ್ಚುಲಿ ಡ್ರೋನ್ ಪ್ರತಾಪನ್ನು ಇವಾಗ ಪ್ರೀತಿಸ್ತಾ ಇದ್ದಾರೆ. ಅವನ ಮೇಲೆ ಇದ್ದಂಥ ಅಗೌರವ ಈಗ ಗೌರವವಾಗಿ ಬದಲಾಗಿದೆ.